ವಿಜೇಂದ್ರ ಸ್ವಾಮಿಗಳಿಗಿಂತಲೂ ನಾವು ಮೇಲೆ, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಸತ್ಯವ್ರತರು, ವಿದ್ಯಾಧೀಶರು, ಇವರೆಲ್ಲರಿಗಿಂತಲೂ ನಾವು ದೊಡ್ಡವರೇ? ಅವ್ರಿಗೆ ತಿಳಿದೇ ಇದ್ದ ಮಾತ್ರ ನಮಗೆ ತಿಳಿಯೋದಕ್ಕೆ ಸಾಧ್ಯವೇ? ಅಂತಹ ಬುದ್ಧಿವಂತಿಕೆ ಇದೆ ಅಂತನ್ನುವಂತಹ ಅಹಂಕಾರನೇ ಇದ್ದದ್ದಾದರೆ ಇವತ್ತು ಇಷ್ಟು 1000 ಜನರ ಎದುರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇವೆ. 1000 ಜನ ಅಲ್ಲ, 1,00,000 ಜನರ ಎದುರಿಗೆ ಚಾಲೆಂಜ್ ಕೊಡ್ತೇವೆ. ಶ್ರೀಮತ್ ಟೀಕಾಕೃತ್ಪಾದರ, ಶ್ರೀಮದ್ ಜಯತೀರ್ಥರ ವಾಕ್ಯಗಳಲ್ಲಿ ತಪ್ಪಿವೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾವ ಒಂದು ವಾಕ್ಯದೊಳಗೆ ತತ್ವಪ್ರಕಾಶಕನೋ ಸುಧಾದೊಳಗೋ ಇದ್ದದ್ದು ಇಂಥ ತಪ್ಪಿದೆ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ಅವರು ಹೇಳಿ, ಅವರು ಏನು ಕೇಳ್ತಾರೋ ಅದನ್ನು ಬರೆದು ಕೊಡ್ತೇವೆ ಅವರಿಗೆ ಆಸ್ತಿ. ಶ್ರೀಮಠದ 28 ಪ್ರತಿಮೆಗಳನ್ನು ಬಿಟ್ಟರೆ ಎಲ್ಲ ಆಸ್ತಿ ಅವರ ಹೆಸರಿಗೆ ಬರೆದು ಕೊಡೋದಕ್ಕೆ ಇವತ್ತಿನ ದಿವಸ ಸಿದ್ಧರಾಗಿದ್ದೇವೆ. ಓಪನ್ ಚಾಲೆಂಜ್ ಕೊಡ್ತಾ ಇದ್ದೆ, ಬರಲಿ, ತಾವು ಬರಲಿ, ತಮ್ಮ ಪಂಡಿತರನ್ನ ಕರ್ಕೊಂಡು ಬರಲಿ, ಏನು ಮಾಡ್ತಾರೋ ಮಾಡಲಿ. ಉಳಿದ ಅವರ ವಿಚಾರಗಳು ಎಲ್ಲ ಪ್ರತ್ಯೇಕ ಇರಲಿ. ಯಾರು ದೊಡ್ಡವರು ಸಣ್ಣವರು ಎಲ್ಲ ವಿಚಾರ ಆಮೇಲೆ ಮಾಡೋಣ, ಸ್ವತಂತ್ರವಾಗಿ ಮಾಡೋಣ. ಒಂದೇ ಮಾತು, ಟೀಕಾಕೃತ್ಪಾದರ ಮಾತುಗಳಲ್ಲಿ ತಪ್ಪಿವೆ, ತತ್ವಪ್ರಕಾಶಕದಲ್ಲಿ ತಪ್ಪಿದೆ, ಸುಧಾದಲ್ಲಿ ತಪ್ಪಿದೆ ಅಂತನ್ನುವಂತಹ ಬಾಯಿಯಲ್ಲಿ ಹುಳ ಹಾಕಿಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನು ಸಮರ್ಥನೆ ಮಾಡಿ ತೋರಿಸಿದರೆ ಇವತ್ತೇನು ಬೇಕೋ ಅದನ್ನು ಕೊಡ್ತೇವೆ, ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ನಾವು ಧೈರ್ಯದಿಂದ ಹೇಳ್ತೇವೆ, ಟೀಕಾಕೃತ್ಪಾದರ ಮಾತುಗಳಲ್ಲಿ ದೋಷ ಇಲ್ಲ 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 ಇಲ್ಲ. ಇದನ್ನು ಬರೀ ಪ್ರತಿಜ್ಞೆ ಮಾಡೋದಿಲ್ಲ, ಸಮರ್ಥನೆ ಮಾಡಿ ತೋರಿಸ್ತೇವೆ. ಮಹಾಭಾರತ ಮುಟ್ಟಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಯಾವ ಮಹಾಭಾರತದಲ್ಲಿ ವಿರಾಟ ಪರ್ವ ನಡೀತಾ ಇದೆ, ಇವತ್ತು ಮಂಗಳ ಮಹೋತ್ಸವ, ಅರ್ಜುನನ ವಿಜಯದ ಮಂಗಳ ಮಹೋತ್ಸವದ ಜೊತೆಗೆ ಟೀಕಾಕೃತ್ಪಾದರ ವಿಜಯವನ್ನು ಇವತ್ತಿನ ದಿವಸ ನಾವು ತಿಳಿಯಲೇಬೇಕು. ಎಂತಹ ನೈಯಾಯಿಕರು, ವೈಶೇಷಿಕರು, ಜೈನರು, ಬೌದ್ಧರು, ಅದ್ವೈತಿಗಳು, ಏನ್ ಗೊತ್ತಿದೆ ನಿಮಗೆ? ಯಾರ ಮೇಲೆ ಆಕ್ರೋಶ ಮಾಡ್ತಾ ಇದ್ದೇನೆ ಅಂತ ತಿಳ್ಕೋಬೇಡಿ, ನಿಮ್ಮ ಮೇಲೆ ಪ್ರೀತಿ ಇದೆ. ಬರೀ ಯಾವುದೋ ಲೌಕಿಕ, ಅದು ಇದು, ಮ್ಯಾಥ್ಸ್, ಕೆಮಿಸ್ಟ್ರಿ ಏನೇನೋ ಓದಿ ಯಾವಾಗೋ ಅಲ್ಲಿ ಇಲ್ಲಿ 2 ಸಲ ಶಾಸ್ತ್ರವನ್ನ ಕೇಳಿದ ಮಾತ್ರಕ್ಕೆ ಈ ಟೀಕಾಕೃತ್ಪಾದರ ಉಪಕಾರ ಮಹತ್ವ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ? ಶ್ರೀಮದಾಚಾರ್ಯರ ಒಂದೊಂದು ಅಕ್ಷರ, ಒಂದೊಂದು ಶಬ್ದ ತಗೊಂಡು 10, 20, 100 ಮತಗಳನ್ನು ಟೀಕಾಕೃತ್ಪಾದರು ಖಂಡ ತುಂಡ ಮಾಡಿ ಒಗಿತಾರೆ. ಟೀಕಾಕೃತ್ಪಾದರ ವಚನ ಇಲ್ಲದೆ ಇದ್ರೆ ಆ ಎಲ್ಲ ಮತಗಳ ಆಕ್ರಮಣವನ್ನ ಯಾರು ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಇವತ್ತಿನ ದಿವಸ ಮಾಧ್ವರು ಅಂತ ಏನಾದರೂ ಒಂದು ಸಂಖ್ಯೆ ಜಗತ್ತಿನೊಳಗೆ ಉಳಿದಿದ್ರೆ ಅದು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ. ಶ್ರೀಮದಾಚಾರ್ಯರಂತೂ ಜೀವೋತ್ತಮರು, ದೇವತೋತ್ತಮರು. ಟೀಕಾಕೃತ್ಪಾದರ ಒಂದೊಂದು ಕಣ, ಒಂದೊಂದು ಮಾತು, ಒಂದೊಂದು ಅಕ್ಷರ ಶ್ರೀಮದಾಚಾರ್ಯರ ಅನುಗ್ರಹದಿಂದ, ಅದರೊಳಗೆ ವಿವಾದವೇ ಇಲ್ಲ. ಆದರೆ ಶ್ರೀಮದಾಚಾರ್ಯರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ದಂತಹ ನಮ್ಮಂತಹ ಪಾಮರರಿಗೆ, ನಮ್ಮಂತಹ ಇದರರ್ಥ ಟೀಕಾಕೃತ್ಪಾದರನ್ನು ಹೊರತುಪಡಿಸಿ ಮುಂದಿನ ಎಲ್ಲ ಜನರಿಗೂ ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಕೊಡತಕ್ಕಂತಹ ಮಹತ್ ಕಾರ್ಯವನ್ನು ಟೀಕಾಕೃತ್ಪಾದರು ಮಾಡದೇ ಇದ್ರೆ ಇವತ್ತು ಇಷ್ಟು ಜನ ಮಧ್ವಭಕ್ತರಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಓದ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಾವೆಲ್ಲ ಶ್ರೀಮದಾಚಾರ್ಯರಂತಹ ಮಹಾನುಭಾವರು ಎದುರಿಗೆ ಬಂದು ಉಪದೇಶ ಮಾಡಿದರೂ ಅರ್ಥವಾಗದೆ ಅಜ್ಞಾನಿಗಳಾಗಿ ಮೂಢರಾಗಿ ನಾವು ಕೂಡೋ ಸಂದರ್ಭ ಇತ್ತು.